ತುಮಕೂರು ಜಿಲ್ಲೆಯ ಪ್ರಮುಖ ತೋಟಗಾರಿಕಾ ಬೆಳೆಗಳಾದ ತೆಂಗು, ಅಡಿಕೆ ಜೊತೆಗೆ ಜಿಲ್ಲೆಯ ರೈತರು ಅಂತರ ಬೆಳೆಗಾಗಿ ಮಲೆನಾಡಿನ ಸಾಂಬಾರು ಪದಾರ್ಥಗಳಾದ ಅರಿಶಿಣ, ಏಲಕ್ಕಿ, ಮೆಣಸು ಬೆಳೆಗಳನ್ನು ಯಶಸ್ವಿಯಾಗಿ ಬೆಳೆಯುವ ಮೂಲಕ ಉತ್ತಮ ಆದಾಯದ ಮಾರ್ಗ ಕಂಡುಕೊಂಡಿದ್ದಾರೆ. ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಹಲವು ಗ್ರಾಮಗಳಲ್ಲಿ ರೈತರು ತೆಂಗು, ಅಡಿಕೆ ಬೆಳೆಗಳ ನಡುವೆ ಅಂತರ ಬೆಳೆಗಳಿಗಾಗಿ ಅರಿಶಿಣ, ಏಲಕ್ಕಿ, ಮೆಣಸು ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ. ದೂರದರ್ಶನದೊಂದಿಗೆ ರೈತ ಕಾಮರಾಜು, ಅಡಿಕೆ ಬೆಳೆಯ ನಡುವೆ ಏಲಕ್ಕಿ ಬೆಳೆದಿದ್ದು ಉತ್ತಮ ಇಳುವರಿ ನಿರೀಕ್ಷೆ ಇದೆ. ಸುತ್ತಮುತ್ತಲಿನ ರೈತರು ಇದರಿಂದ ಪ್ರೇರಣೆಗೊಂಡು ಮಾಹಿತಿ ಪಡೆದು ತಾವು ಕೂಡ ಅಂತರ ಬೆಳೆ ಪದ್ಧತಿ ಅನುಸರಿಸುತ್ತಿದ್ದಾರೆ ಎಂದು ಹೇಳಿದರು. ತೆಂಗಿನ ಗಿಡ ಅಂತರವಾಗಿ 30 ಅಡಿ ಇರುತ್ತೆ. ಅದರ ಮಧ್ಯದಲ್ಲಿ ಏನಾದರೂ ಹಸೆ ಗಿಡ ಇದನ್ನು ಹಾಕೊಂಡು ನೆರಳು ಮಾಡ್ಕೊಂಡು ಹಾಕ್ಬೇಕು. ನೆರಳು ಮಾಡ್ಕೊಂಡು ಹಾಕಿದ್ರೆ ಬರುತ್ತೆ. 50% ನೆರಳು ಇರಬೇಕು. ಮತ್ತು ನೀರು, ಗೊಬ್ಬರ 6 ತಿಂಗಳು ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ ಮತ್ತು ಕೋಳಿ ಗೊಬ್ಬರ ಅಷ್ಟು ಒಂದು 6 ತಿಂಗಳಿಗೆ ಒಂದೊಂದ್ಸಲ ಸ್ವಲ್ಪ ಒಂದೇ ಸಲ ತಿನ್ನೋದಕ್ಕಿಂತ ಸ್ವಲ್ಪ ಹಾಕೊಂಡು ಮೇಂಟೈನ್ ಮಾಡ್ಕೊಂಡ್ಬರ್ಬೇಕು. ಮತ್ತೋರ್ವ ರೈತ ಎಚ್.ಜೆ. ಪದ್ಮರಾಜು, ಅಡಿಕೆ, ತೆಂಗು ಬೆಳೆಯ ಬೆಲೆ ವ್ಯತ್ಯಾಸದಿಂದ ಉಂಟಾಗಬಹುದಾದ ನಷ್ಟ ಸರಿದೂಗಿಸಲು ಮೆಣಸು ಸೇರಿದಂತೆ ಇತರೆ ಬೆಳೆಗಳನ್ನು ಅಂತರ ಬೆಳೆಗಳಾಗಿ ಬೆಳೆದು ಲಾಭ ಗಳಿಸುತ್ತಿರುವುದಾಗಿ ತಿಳಿಸಿದರು. ಯಾವಾಗಲೂ ಮಾಡೋರು ಈಗೆಲ್ಲ ಬಿಟ್ಟುಬಿಟ್ಟು ಇಡೀ ತೋಟದಲ್ಲೇ 24 ಗಂಟೆ ತೋಟದಲ್ಲಿ ವಾಸವ್ರೆ. ಅದ್ಭುತವಾಗಿ ಬಂದಿದೆ. ಕೇವಲ 18 ತಿಂಗಳು ಏನಾಗಿದೆ ಅಂತೆ, ಅದ್ಭುತವಾಗಿ ಬಂದಿದೆ. ಒಳ್ಳೆ ಒಂದೊಂದು ಗಿಡದಲ್ಲಿ ಕನಿಷ್ಠ ಒಂದು ಅರ್ಧ ಕೆಜಿ ಸಿಗ್ಬೋದು ಅಂತ ಅವ್ರು ಅಂದ್ಕೊಂಡಿದ್ದಾರೆ. ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕಿ ಬಿಸಿ ಶಾರದಮ್ಮ, ತೆಂಗು, ಅಡಿಕೆ ಬೆಳೆಗಳು ಹವಾಮಾನ ವೈಪರೀತ್ಯ ಹಾಗೂ ಕೀಟಬಾಧೆ ಕಾರಣದಿಂದ ಇಳುವರಿ ಕೈತಪ್ಪಿದರೆ ಅಂತರ ಬೆಳೆಗಳು ಆ ನಷ್ಟವನ್ನು ಸರಿದೂಗಿಸಲು ಸಾಧ್ಯವಿದೆ. ಹೀಗಾಗಿ ವಿಬಿಜಿ ರಾಮ್ಜಿ ಯೋಜನೆಯಡಿ ವಿವಿಧ ಬೆಳೆಗಳನ್ನು ಬೆಳೆಯಲು ಪ್ರೋತ್ಸಾಹಧನ ನೀಡಲಾಗುತ್ತಿದೆ ಎಂದು ಹೇಳಿದರು. ಸಹಾಯಕ ತೋಟಗಾರಿಕಾಧಿಕಾರಿಗಳು ಅದನ್ನು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಎಲ್ಲ ರೈತರುಗಳನ್ನ, ಆಸಕ್ತ ರೈತರನ್ನ ಗುರುತಿಸಿ ಅವರು ಆನ್ಲೈನಲ್ಲಿ ಎಂಟ್ರಿ ಮಾಡಿಸಿ ಆಕ್ಷನ್ ಪ್ಲಾನ್ ಸೇರಿಸಿ ಅವರಿಗೆಲ್ಲ ನಾವು ಏರಿಯಾ ಎಕ್ಸ್ಪ್ಯಾನ್ಷನ್ ಮಾಡೋದಕ್ಕೆ, ಅಂತರ ಬೆಳೆಯಾಗಿ ಬೆಳೆಯೋದಕ್ಕೆ ನಾವು ಪ್ರೋತ್ಸಾಹ ನೀಡ್ತಾ ಇದ್ದೀವಿ. ಕೃಷಿ ವಿಜ್ಞಾನ ಕೇಂದ್ರದ ತಜ್ಞ ಡಾಕ್ಟರ್ ಜೆಎಂ ಪ್ರಶಾಂತ್, ವಾರ್ಷಿಕ ಬೆಳೆಗಳ ನಡುವೆ ಅಂತರ ಬೆಳೆಗಳನ್ನು ಬೆಳೆಯಲು ರೈತರಿಗೆ ಉತ್ತೇಜನ ನೀಡಲಾಗುತ್ತಿದೆ ಎಂದರು. ಪ್ರದೇಶದಲ್ಲಿ ಈ ವನ ವಾತಾವರಣದಲ್ಲಿ ಸ್ವಲ್ಪ ಉಷ್ಣತೆ ಇರತಕ್ಕಂಥ ಒಂದು ವಾತಾವರಣದಲ್ಲಿ ಹೆಚ್ಚು ಸ್ವಾದ ಬರ್ತಕ್ಕಂಥದ್ದು ನಾವು ನೋಡ್ತೀವಿ. ಅದು ಹೆಸರು ಏಲಕ್ಕಿ ಮಾರ್ಕೆಟಲ್ಲಿ ತುಂಬ ದರ ಇದೆ, ರೇಟು ತುಂಬ ಇದೆ ದರದಲ್ಲಿ. ಹಾಗೆ ಸ್ವಾದ ಸಹ ಇರೋದ್ರಿಂದ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಬೆಳೀತಕ್ಕಂಥ ಏಲಕ್ಕಿ ಬಹಳ ವಿಶೇಷವಾಗಿ ಮಾರ್ಕೆಟಲ್ಲಿ ಉತ್ತಮ ರೀತಿಯಲ್ಲಿ ರೈತನಿಗೆ ಒಳ್ಳೆಯ ಆದಾಯ ತಂದುಕೊಡ್ತಕ್ಕಂಥದ್ದು ನೋಡ್ಬೋದು.